ಸಿಸ್ಟರ್ ಹಾಯ್ ಅಣ್ಣ, ಹೆಂಗಿದ್ದೀರಾ? ನೋಡಿದ್ರೆ ಹೆಂಗಿದೆ ಎಲ್ಲ ಏನಕ್ಕೆ ಸಿಸ್ಟರ್ ಫಸ್ಟ್ ಟೈಮ್ ಬಂದಿದ್ದೀರಾ ಹಬ್ಬದ ದಿವಸ? ನಾನು ಸೂಪರ್. ಓಕೆ ಸಿಸ್ ಬಾಯ್ 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 ಬಾಯ್. ಅಯ್ಯೋ ನಾನು ಹೆಂಗಾಗಿರುತ್ತ. ಸತ್ಯ ಸಿಸ್ಟರ್ ಬರ್ತಿದ್ದಾರೆ, ಅವರು ಯೂಟ್ಯೂಬರು. ಮನೆಯೆಲ್ಲ ಕ್ಲೀನ್ ನೋಡ್ತಾ ಬಂದು ಫುಲ್ಲು ಮನೆ ಗಬ್ಬಾಗಿದೆ. ಹಬ್ಬದ ಕ್ಲೀನಿಂಗ್ ನಡೀತಿದ್ದೆ. ಇವಾಗ ಸತ್ಯ ಸಿಸ್ಟರ್ ಬರ್ತಿದ್ದಾರೆ, ಅವ್ರು ಬೆಂಗಳೂರಿಗೆ ಬಂದಿದ್ರು ಅಂತ. ಬನ್ನಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಣ. ಮನೆ ಹತ್ರ ಬಂದುಬಿಟ್ಟಿದ್ದಾರೆ, ರಿಸೀವ್ ಮಾಡೋಣ ಅವ್ರನ್ನ. ಲಿಫ್ಟ್ ಬರ್ತಾ ಇದೆ. ನಾನು ಇನ್ನೂ ಹಂಗೆ ಇದ್ದೀನಿ ಅಂತ ಲಿಫ್ಟ್ ಬಂದ್ರು. ಸಿಸ್ಟರ್ ಹಾಯ್ ಅಣ್ಣ, ಹೆಂಗಿದ್ದೀರಾ? ನೋಡಿದ್ರೆ ಹೆಂಗಿದೆ? ನಾನು ಸೂಪರ್. ನಾನಂತೂ ಫುಲ್ಲು ಮನೆ ಕ್ಲೀನಿಂಗ್. ನಾನು ಅದ ಅನ್ಕೊಂಡು ಬರ್ತಾ ಇದ್ದೆ, ಅಯ್ಯೋ ಏನು ಅನ್ಕೋತಾರೋ ಏನೋ ನಮ್ಮ ಮನೆ ನೋಡ್ಬಿಟ್ಟು ಅಂತ. ಬನ್ನಿ ಬನ್ನಿ ಬಂದ್ರು, ಒಳಗಡೆ ಬನ್ನಿ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಬಲ್ಗಾಲ್ ಇಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು. ಅಷ್ಟು ದಿವಸದಿಂದ ನನಗೋಸ್ಕರ ಬಂದ್ರಲ್ಲ, ಥ್ಯಾಂಕ್ ಯು. ನೆನ್ನೆ ಇನ್ಸಿಡೆಂಟ್ ಆಗಿ ನಾನು ನಿಮ್ಮ ಲೈವಿಗೆ ಬಂದೆ. ಬರೋಣಲ್ಲ, ನಿದ್ದೆ ಬರ್ತಿತ್ತು. ಒಂದ್ಸತಿ ನೋಡೋಣ ಇರು, ನೋಟಿಫಿಕೇಶನ್ ಬಂತಲ್ಲ, ಒಂದ್ಸತಿ ನೋಡೋಣ ಇರು ಅಂತ ಆನ್ ಮಾಡಿದೆ. ನೋಡಿದ್ರೆ ನಿಮ್ದು. ಅಣ್ಣ ಕೂತ್ಕೊಳ್ಳಿ, ಅಣ್ಣ ಕೂತ್ಕೊಳ್ಳಿ ಸತ್ಯ ಸಿಸ್ಟರ್. ಮತ್ತೆ ಇರಿ, ನೀವು ಮಾಡಲಿಲ್ಲ ವಿಡಿಯೋ? ಈಗ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಬಂದಿದ್ದಕ್ಕೆ ಮನೆಗೆ. ಖುಷಿ ಆಯಿತು, ಒಂದು ಲೈವಲ್ಲಿ ಕರೆದಿದ್ದಕ್ಕೆ. ಅಂತೂ ಅಣ್ಣ ಕರ್ಕೊಂಬಂದ್ರಲ್ಲ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ನೀವು ಕರೆದಿರೋದೇ ಹೆಚ್ಚು ಅಂತ ಅನಿಸ್ತು ನಮಗೆ, ಅದಕ್ಕೆ ಬಂದ್ವಿ. ಕರ್ದಿರೋದು ಅಲ್ಲ, ನಂಗೆ ತುಂಬ ಖುಷಿ ಆಗ್ತದೆ. ನಂಗೆ ಏನೋ ಒಂಥರ ನಿಮ್ಮನ್ನ ಮತ್ತೆ ವಸು ಅಮ್ಮನ ಅವ್ರನ್ನೆಲ್ಲ ಒಂಥರ ಹಚ್ಕೊಂಡ್ಬಿಟ್ಟಿದ್ದೀನಿ. ಸ್ವಂತ ಅನ್ನೋ ಥರ ಫೀಲ್ ಆಗುತ್ತೆ. ಅವ್ರನ್ನ ಅಮ್ಮ ಅನ್ನೋ ಫೀಲೇ ಮಾಡ್ಕೊಳ್ತೀನಿ. ಅವ್ರು ಬಂದಾಗಲೂ ಅಷ್ಟೇ ತುಂಬ ಖುಷಿ ಆಯಿತು. ಬಟ್ ಅಮ್ಮಂಗೆ ಏನೂ ಕೊಡೋಕ್ಕಾಗಿಲ್ಲ ಆ ಟೈಮಲ್ಲಿ. ಅವರು ಹಂಗೆ ಅರ್ಜೆಂಟಲ್ಲಿ ಬಂದರು, ಅರ್ಜೆಂಟಲ್ಲಿ ಹೋದ್ರು. ನೀವು ಹಂಗೆ ಮಾಡ್ತಿದ್ದೀರಿ. ಇವತ್ತು ಉಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನೀವು ಉಳ್ಕೊಂಡಿಲ್ಲ. ಬರ್ತೀನಿ, ಉಳ್ಕೊತೀನಿ. ಬಟ್ ನಮ್ಮ ಯಜಮಾನ್ರು ಬೇರೆ ಇಲ್ಲ. ಅವ್ರು ಇದ್ದಿದ್ರೆ ಇನ್ನೂ ಫುಲ್ ಖುಷಿ ಆಗ್ತಿದ್ರು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ರಾತ್ರಿ ಬುಕ್ ಮಾಡ್ಕೊಂಡಿದ್ರು, ನನಗೋಸ್ಕರ ಬಂದಿದ್ದೀರಲ್ಲ, ತುಂಬ 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 ಥ್ಯಾಂಕ್ ಯು ಅಣ್ಣ. ನಿಮಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಮತ್ತೆ ಬನ್ನಿ ನೆಕ್ಸ್ಟ್, ಆಯಿತಾ? ಮರಿಬೇಡಿ. ಬಂದಾಗ ಉಳ್ಕೊಂಡು. ಹಬ್ಬದ ದಿವಸ ಬಂದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಹಬ್ಬ ಮುಂಚೆ ಬಂದಿದ್ದೀರಾ, ಅದು ನೀವೊಂಥರ ಲಕ್ಷ್ಮಿ ಬಂದಾಗ ತುಂಬ ಖುಷಿ ಆಯಿತು. ಬಟ್ ನಾನು ನೆನೆಸಿಲ್ಲ ನೀವು ಬರೋದಿಲ್ಲ ಅಂದ್ಕೊಂಡೆ. ಬಟ್ ನೀವು ಬರಲ್ಲ ಅಂದ್ಕೊಂಡೆ. ಬಟ್ ನೀವು ಎಷ್ಟೊತ್ತಾದ್ರೂ ಏನು ಇನ್ಫಾರ್ಮ್ ಮಾಡಿಲ್ಲಲ್ಲ. ಬೆಳಗ್ಗೆ ಹೇಳ್ತೀನಿ ಅಂದವರು ಅಪ್ಡೇಟ್ ಅದಕ್ಕೆ ಅವರು ಅಂದರು, ಸರಸ್ವತಿ ಅವರು ನಿಮ್ಮ ಫ್ರೆಂಡ್ ಬರ್ತಾರೆ ಅಂದ್ರೆ ಎಲ್ಲಕ್ಕ, ಹಂಗಾದ್ರೆ ಫುಲ್ಲು ನಾಳೆ ನನಗೆ ಕೆಲಸ ಜಾಸ್ತಿ ಪಾತ್ರೆಗಳು ಇರುತ್ತೆ ಅಂತ. ಅಯ್ಯೋ ಅವ್ರು ಬಂದರು, ಅವ್ರು ಏನು ನಾನ್ ವೆಜ್ ಗಿನ್ವೆಜ್ ಏನು ತಿನ್ನಲ್ಲ, ಅವ್ರು ವೆಜ್ ಬಿಡಮ್ಮ ಅಂತ ಹೇಳಿದ್ದಾರೆ ಅವ್ರಿಗೆ. ಥ್ಯಾಂಕ್ ಯು ಸಿಸ್ಟರ್. ಅವರು ಬಸ್ ಬರ್ತಿದೆ, ಇನ್ನು ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ 9 ಗಂಟೆಗೆಲ್ಲ. ಮತ್ತು ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕು ಅಂತಂದರು. ಸೊ ಅದಕ್ಕೆ ಕಳ್ಸೋದಕ್ಕೆ ಮನಸ್ಸಿಲ್ಲ, ಆದರೂ ಹೋಗಲೇಬೇಕಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಅರ್ಶಿನ ಕುಂಕುಮ ತಾಂಬೂಲ ಕೊಡೋಣ ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಡ್ತಿದ್ದೆ. ಅವ್ರ ಕಡೆ ಪದ್ಧತಿ ಅಂತ 5 ಕಡೆ ಹಚ್ಚೋದು ಕುಂಕುಮನ, ತಾಳಿಗೆ ಮತ್ತು ಹಣೆಗೆ ಮತ್ತು ಕೈಗೆ ಎಲ್ಲ ಹಚ್ಚೋದಕ್ಕೆ. ನೋಡಿದ್ರು ಬಳೆ ಹಾಕಿರ್ಲಿಲ್ಲಲ್ಲ ಅಂತ ಸುಮ್ಮನೆ ಆದರು. ಬಟ್ ನಮ್ಮ ಕಡೆ ಎಲ್ಲ ಆ ಥರ ಇಲ್ವಲ್ಲ ಪದ್ಧತಿ. ನಮ್ಮ ಕಡೆ ಎಲ್ಲ ಏನಿದ್ರು ಹಣೆಗೆ ಹಚ್ಕೊಳ್ತಾರೆ ಅಷ್ಟೇ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಅವ್ರು ಮೂಗಿಗೆಲ್ಲ ಹಚ್ಚಿದ್ರು, ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ನಿಮ್ಮ ಕಡೆ ಯಾರ್ಯಾರು ಈ ಥರ ಹಚ್ತೀರಾ ಅಂತ ಹೇಳಿ. ಇದೆಲ್ಲ ಏನಕ್ಕೆ ಸಿಸ್ಟರ್? ಫಸ್ಟ್ ಟೈಮ್ ಬಂದಿದ್ದೀರಾ ಹಬ್ಬದ ದಿವಸ, ಅದಕ್ಕೆ. ಥ್ಯಾಂಕ್ ಯು ಸಿಸ್ಟರ್ ಬಂದಿದ್ದಕ್ಕೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬ ಖುಷಿ ಆಯಿತು. ಮಾಡಲ್ ಅಂತ ಕೊಡಿ. ಇವ್ರದ್ದು ಯೂಟ್ಯೂಬ್ ಚಾನಲು ಸತ್ಯ ಉಳ್ಳಾಗಡ್ಡಿ ಅಂತ ಇದೆ. ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದ್ದೀರಾ. ಥ್ಯಾಂಕ್ ಯು. ಬಸ್ ಸ್ಟಾಪಿಗೆ ಬಿಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದಾರಲ್ಲ, ಹತ್ಸೋದು ನಮ್ಮ ಜವಾಬ್ದಾರಿ. ಅದು ಮೆಜೆಸ್ಟಿಕ್. ಓಕೆ ಸಿಸ್ ಬಾಯ್.
ಸತ್ಯ ಸಿಸ್ಟರ್ನ ಬಸ್ ಹತ್ತಿಸ್ಬಿಟ್ಟು ಮನೆಗೆ ಬಂದೆ. ಫುಲ್ಲು ಖುಷಿ ಆಯಿತು. ಬಟ್ ಒಂದೇ ಒಂದು ಬೇಜಾರು ಏನು ಗೊತ್ತಾ, ಅವರಿಗೆ ಅಡುಗೆಯನ್ನು ಮಾಡ್ಕೊಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೆ. ಸೊ ನಾ ಏನು ಅಡುಗೆ ಮಾಡಿರಲಿಲ್ಲ. ಹೋಟೆಲಿಗೆ ಹೋಗಿ ಮಕ್ಕಳು ನಾನು ತಿನ್ಕೊಂಡು ಬಂದು ಮಕ್ಳಿಗೆ ಕಟಿಂಗ್ ಕರ್ಕೊಂಡು ಹೋಗಿದ್ದೆ. ಆಗ ಸತ್ಯ ಸಿಸ್ಟರ್ ಫೋನ್ ಮಾಡಿದರು, ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆವಾಗ ಲೊಕೇಶನ್ ಕಳಿಸಿ ಅವ್ರು ಬರೋ ಅಷ್ಟೊತ್ತಿಗೆ ಮಕ್ಳಿಗೆ ಕಟಿಂಗ್ ಮಾಡಿಸ್ಕೊಂಡು ಬಂದು ಮನೆಯೆಲ್ಲ ಅಂದರೆ ಸ್ವಲ್ಪ ಅಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಸ್ವಲ್ಪ ಮೆಸ್ಸಿಯಾಗಿತ್ತು. ಬೇಜಾರಾಗಿ ಮಾಡ್ಕೊಂಡಿಲ್ಲ ಅಂದ್ಕೊಳ್ತೀನಿ. ಬಟ್ ತುಂಬ ಖುಷಿ ಆಯಿತು. ಗೌರವ ಕೊಟ್ಟು ಮನೆಗೆ ಬಂದಿದ್ದಕ್ಕೆ ಅವರು. ಈಗ ತಾನೇ ಬಸ್ ಹತ್ತಿಸ್ಬಿಟ್ಟು ಮನೆಗೆ ಬಂದೆ. ನೆಕ್ಸ್ಟ್ ಟೈಮು ಸತ್ಯ ಸಿಸ್ಟರ್ ಈಗ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ, ನೆಕ್ಸ್ಟ್ ಟೈಮ್ ಬಂದರೆ ದಯವಿಟ್ಟು ನಮ್ಮ ಮನೆಗೆ ಅಂತಲೇ ಬನ್ನಿ, ಮರೀದಿರಾ ಒಂದಿನ ಇಟ್ಬಿಟ್ಟು ಹೋಗಿ, ಓಕೆನಾ? ಯಾಕಂದರೆ ನೀವು ಇವತ್ತು ಬಂದಿದ್ದು ಜಸ್ಟ್ ನಾನು ಕಾಫಿಯಲ್ಲೇ ಮುಗಿಸ್ಬಿಟ್ನಲ್ಲ ಅಂತ ಒಂದು ಬೇಜಾರಿದೆ. ಊಟ ಮಾಡಿಕೊಂಡು ಹೋಗಬೇಕು ನೆಕ್ಸ್ಟ್ ಟೈಮ್ ಬಂದಾಗ, ಮಿಸ್ ಮಾಡೋಂಗಿಲ್ಲ. ಆಯಿತಾ ಸತ್ಯ ಸಿಸ್ಟರ್? ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಗೆ ಬಂದಿದ್ದಕ್ಕೆ. ತುಂಬ ಖುಷಿ ಆಯಿತು. ನಿಮ್ಮ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನನಗೋಸ್ಕರ ಟೈಮ್ ತೆಗೆದಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ರಲ್ಲ, ಅದು ತುಂಬ ಖುಷಿ ಆಯಿತು. ಒಬ್ಬ ಯೂಟ್ಯೂಬರ್ಗೆ ಇನ್ನೊಂದು ಯೂಟ್ಯೂಬರ್ನ ಮೀಟ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ವ, ಅದಕ್ಕಿಂತ ಏನು ಬೇಕು. ಹಾಗೆ ಅವತ್ತು ಹೊಸಮ್ಮ ಮನೆಗೆ ಬಂದಾಗಲೂ ಕೂಡ ಹಂಗೆ ಅಷ್ಟೇ ಖುಷಿ ಆಯಿತು. ಇವತ್ತು ಹೊಸಮ್ಮನ ನೆನೆಸ್ಕೊತಿದ್ದೆ. ಹೊಸಮ್ಮ ಮಿಸ್ ಯು. ಥ್ಯಾಂಕ್ ಯು ಸತ್ಯ ಸಿಸ್ಟರ್ ಒನ್ಸ್ ಅಗೇನ್. ಅಣ್ಣ ನಿಮಗೂ ಕೂಡ ಥ್ಯಾಂಕ್ ಯು. ಮತ್ತೆ ಬರ್ತಾ ಇರಿ ಅವಾಗವಾಗ ನಮ್ಮ ಮನೆ. ಇವಾಗ ಲೊಕೇಶನ್ ಗೊತ್ತಾಯ್ತಲ್ಲ ಸತ್ಯ ಬರ್ತಾ ಇರಿ ನಮ್ಮ ಮನೆಗೆ, ಆಯಿತಾ? ಈ ವಿಡಿಯೋ ಇವತ್ತಿಗೆ ಇಷ್ಟೇ ಅಂತ ಹೇಳ್ತಿದ್ದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಸಬ್ಬು ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.